ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿಯ ಕಾಯಿಲೆಗಳು ಹೆಚ್ಚಾಗ್ತಾ ಇವೆ ಅನ್ನೋ ವಿಚಾರವನ್ನು ನಾವು ಕೇಳ್ತಾ ಇದ್ದೇವೆ. ಜೀವನ ಶೈಲಿ ಅಂದರೆ ಏನು? ನಾವು ನಮ್ಮ 24 ಗಂಟೆಗಳನ್ನು ಹೇಗೆ ಕಳಿತೇವೆ ಅದು ಜೀವನ ಶೈಲಿ ಅಂತ ಅನ್ನಿಸ್ಕೊಳ್ಳುತ್ತೆ. ನಾವು ಸೇವಿಸುವ ಆಹಾರ, ಮಾಡುವ ಕೆಲಸ ಕಾರ್ಯ, ನಿದ್ರೆ, ಗೆಳೆತನ, ಪರಿಸರ, ಹವ್ಯಾಸ ಇವೆಲ್ಲವೂ ಸಹ ನಮ್ಮ ಜೀವನ ಶೈಲಿಯನ್ನು ನಿರ್ಧರಿಸುತ್ತೆ. ಎಲ್ಲರಿಗೂ ಇರೋದು 24 ಗಂಟೆನೇ. ಆ 24 ಗಂಟೆಗಳಲ್ಲಿ 8 ಗಂಟೆಗಳ ಕಾಲ ಸುಖ ನಿದ್ರೆಯಲ್ಲಿ ಕಳೀಬೇಕು. ಇನ್ನು 8 ಗಂಟೆಗಳ ಕಾಲವನ್ನು ತನಗೆ ತನ್ನ ಸಂಸಾರ ನಿರ್ವಹಣೆಗೆ ಅಗತ್ಯವಾದ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಯಾವುದಾದರೂ ಒಂದು ಕೆಲಸದಲ್ಲಿ ತೊಡಗಬೇಕು. ಇನ್ನು ಉಳಿದ 8 ಗಂಟೆಗಳನ್ನು ಹೇಗೆ ಕಳೀತೇವೆ ಅನ್ನೋದು ಬಹಳ ಮುಖ್ಯ. ತನಗಾಗಿ, ತನ್ನ ಕುಟುಂಬಕ್ಕಾಗಿ, ತನ್ನ ಸಮಾಜಕ್ಕಾಗಿ ಒಳಿತಿನ ರೂಪದಲ್ಲಿ ನಡೆಯುವ ರೀತಿ ಇದೆಯಲ್ಲ, ಅದು ಜೀವನ ಶೈಲಿ ಅಂತ ಅನ್ನಿಸ್ಕೊಳ್ಳುತ್ತೆ. ಆದರೆ ಎಂತಹ ಜೀವನ ಶೈಲಿಯನ್ನು ನಾವು ಇವತ್ತು ಅನುಸರಿಸ್ತಾ ಇದ್ದೇವೆ? ಸದಾ ಒತ್ತಡದ ಬದುಕೆ, ಎಲ್ಲೆಲ್ಲಿ ನೋಡಿದರೂ ಒತ್ತಡ. ಸಹಜ ಆಹಾರ ಪದ್ಧತಿಯನ್ನು ಬಿಟ್ಟು ಜಂಕ್ ಆಹಾರಕ್ಕೆ ಬಲಿಯಾಗಿದ್ದೇವೆ ನಾವು. ಹಾಗೆಯೇ ಪರಿಸರ ಮಾಲಿನ್ಯ ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯವಿಲ್ಲ, ಆ ಪ್ರಮಾಣದಲ್ಲಿದೆ. ಇನ್ನು ನಾವು ಬಳಸ್ತಾ ಇರತಕ್ಕಂಥ ಕೀಟನಾಶಕಗಳು, ರಾಸಾಯನಿಕ ಗೊಬ್ಬರಗಳು ನಮ್ಮ ಆಹಾರವನ್ನು ವಿಷಮಯ ಆಗಿಸ್ತಾ ಇವೆ. ಇಂತಹ ಪರಿಸರದಲ್ಲಿ ಬೆಳೀತಾ ಇರೋ ನಾವು ಎಂತಹ ಹವ್ಯಾಸವನ್ನು ರೂಢಿಸ್ಕೊಂಡಿದ್ದೀವಿ ಅಂದರೆ, ಧೂಮಪಾನ, ಮದ್ಯಪಾನ, ಮಾದಕ ವಸ್ತುಗಳ ಚಟ ಸಾಲದು ಅಂತ ಇತ್ತೀಚಿನ ದಿನಗಳಲ್ಲಿ ವಿದ್ಯುನ್ಮಾನ ಮಾಧ್ಯಮಗಳು, ಅವು ಬಳಸುವಂಥ ಉಪಕರಣಗಳು, ಉದಾಹರಣೆಗೆ ಮೊಬೈಲ್, ಇವುಗಳ ಚಟಕ್ಕೆ ದಾಸರಾಗ್ತಾ ಇದ್ದೇವೆ. ಇಂತಹ ಪರಿಸರದಲ್ಲಿ ಆರೋಗ್ಯ, ಸಹಜ ಆರೋಗ್ಯ ನಮಗೆ ಹೇಗೆ ತಾನೇ ಸಿಗಲಿಕ್ಕೆ ಸಾಧ್ಯ? ಈ ಒಂದು ಹಿನ್ನೆಲೆಯಲ್ಲಿ ಜೀವನ ಶೈಲಿಯ ಕಾಯಿಲೆಗಳು ಹೆಚ್ಚಾಗ್ತಾ ಇವೆ. ಜೀವನ ಶೈಲಿಯ ಕಾಯಿಲೆಗಳು ಅಂದರೆ ಏರುತ್ತಿರುವ ರಕ್ತದೊತ್ತಡ, ಮಧುಮೇಹ, ಹೃದಯಾಘಾತ, ಪಾರ್ಶ್ವವಾಯು, ಕ್ಯಾನ್ಸರ್, ಮಾನಸಿಕ ಸಮಸ್ಯೆಗಳು ಇವೆಲ್ಲವೂ ಸಹ ಈ ಜೀವನ ಶೈಲಿಯ ಕಾಯಿಲೆಗಳ ವ್ಯಾಪ್ತಿಯಲ್ಲಿ ಬರುತ್ತೆ. ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಡಾಕ್ಟರ್ ಸುರೇಶ್ ವಿ ಸಗರದ್ ಅವರು. ಡಾಕ್ಟರ್ ಸುರೇಶ್ ಅವರು ಹಿರಿಯ ಹೃದ್ರೋಗ ತಜ್ಞರು. ಇವರು ಹೈದರಾಬಾದ್, ಕರ್ನಾಟಕದ ಪ್ರತಿಷ್ಠ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಹಿರಿಯ ಹೃದ್ರೋಗ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಡಾಕ್ಟರ್ ಸುರೇಶ್ ಅವರು ಈಗಾಗಲೇ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಸೊಗಸಾದ ಕೃತಿಗಳನ್ನು ರಚಿಸಿದ್ದಾರೆ. ಹೃದಯದಿಂದ ಹೃದಯಕ್ಕಾಗಿ, ಮಧುಮೇಹ ಜೀವನ ಸಂಗಾತಿ, ರಕ್ತದಾನ ಜೀವದಾನ, ಅಂಗದಾನ, ಹೃದಯ ಅರಿವು ಮತ್ತು ಆರೋಗ್ಯ ಕನ್ನಡದಲ್ಲಿ ಪ್ರಕಟವಾಗಿರುವಂಥ ಕೃತಿಗಳು, ಹಾರ್ಟ್ ಟು ಹಾರ್ಟ್, ಲಿವಿಂಗ್ ವಿತ್ ಡಯಾಬಿಟಿಸ್, ಎ ಟು ಝೆಡ್ ಆಫ್ ಹಾರ್ಟ್ ಅಟ್ಯಾಕ್, ದ ವರ್ಲ್ಡ್ ಹಾರ್ಟ್ಸ್ ಡೇ ಅಪ್ಡೇಟ್ ಮುಂತಾದ ಇಂಗ್ಲಿಷ್ ಕೃತಿಗಳನ್ನೂ ಸಹ ಬರೆದಿದ್ದಾರೆ. ಈ ಪುಸ್ತಕದ ಆರಂಭದಲ್ಲಿ ಬಹಳ ಸೊಗಸಾದ ಒಂದು ವಚನವನ್ನು ಉದ್ಧರಿಸ್ತಾರೆ ಡಾಕ್ಟರ್ ಸುರೇಶ್ ಅವರು. ನಮ್ಮ ಜೀವನ ಶೈಲಿ ಹೇಗಿರಬೇಕು ಅನ್ನೋದಕ್ಕೆ ಅಗತ್ಯವಾದ ಮಾಹಿತಿಯನ್ನು ಕೊಡುತ್ತೆ. ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಃ ಶುಚಿ, ಭಾವ ಶುಚಿ, ಇಂತಿ ಪಂಚತೀರ್ಥವನ್ನೊಳಗೊಂಡು ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನ ನುಳುಹಿಕೊಳ್ಳ ಚೆನ್ನ ಮಲ್ಲಿಕಾರ್ಜುನ, ಹೀಗೆ ಹೇಳ್ತಾಳೆ ಅಕ್ಕ ಮಹಾದೇವಿ. ಇಲ್ಲಿ ನಡೆ, ನುಡಿ, ತನು, ಮನ ಮತ್ತು ಭಾವ ಅನ್ನೋದು ಏನಿದೆ, ಇದು ವಿಶ್ವ ಆರೋಗ್ಯ ಸಂಸ್ಥೆ ಸೂಚಿಸುವಂಥ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಹಾಗೂ ಆಧ್ಯಾತ್ಮಿಕ ಚಿಂತನೆಗಳ ಒಂದು ಸಂಕೇತವಾಗಿದೆ. ಹಾಗಾಗಿ ನಮ್ಮ ಜೀವನ ಶೈಲಿ ಹೇಗಿರಬೇಕು ಅನ್ನೋದರ ಬಗ್ಗೆ ಈಗಾಗಲೇ ನಮ್ಮ ಹಿರಿಯರು ಸೊಗಸಾಗಿ ವಿವರಿಸಿದ್ದಾರೆ. ಅದರ ಬಗ್ಗೆ ಒಂದು ಚೂರು ಗಮನವನ್ನು ಹರಿಸ್ತು ಅಂದರೆ ನಮ್ಮ ಜೀವನವೂ ಚೆನ್ನಾಗಿರುತ್ತೆ, ಆರೋಗ್ಯವೂ ಚೆನ್ನಾಗಿರುತ್ತೆ, ಕುಟುಂಬವೂ ಚೆನ್ನಾಗಿರುತ್ತೆ, ಸಮಾಜವೂ ಚೆನ್ನಾಗಿರುತ್ತೆ. ಜೀವನ ಶೈಲಿಯ ಕಾಯಿಲೆಗಳ ಬಗ್ಗೆ ಅತ್ಯಂತ
ಸರಳವಾಗಿ ಸೊಗಸಾಗಿ ಬರೆದಿರುವ ಡಾಕ್ಟರ್ ಸುರೇಶ್ ವಿ ಸಗರದ್ ಅವರನ್ನು ಅಭಿನಂದಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನಾನು ಬೆಂಗಳೂರಿನ ಸಂಪಂಗಿ ರಾಮನಗರದ ನಿವಾಸಿ. ನಾನು ವೃತ್ತಿಯಲ್ಲಿ ಕೈ ಗಡಿಯಾರ ಮತ್ತು ಗೋಡೆ ಗಡಿಯಾರಗಳ ಬಿಡಿಭಾಗಗಳನ್ನು ಮಾರ್ತಾ ಇರ್ತೀನಿ. ಮತ್ತು ಹವ್ಯಾಸ ಬಂದು ದಿನಪತ್ರಿಕೆ ಓದೋದು ಮತ್ತು ಪುಸ್ತಕಗಳನ್ನು ಓದೋದು. ತುಂಬ ಸಂತೋಷ ಶಂಕರ್, ಸ್ವಾಗತ ಕಾರ್ಯಕ್ರಮಕ್ಕೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನಾನು ಮುಳಬಾಗಿಲಿಂದ ಬಂದಿರುತ್ತೇನೆ. ನನ್ನ ವೃತ್ತಿ ಕೇಂದ್ರ ರೇಷ್ಮೆ ಮಂಡಳಿ ನಿವೃತ್ತಿ ಹೊಂದಿರುತ್ತೇನೆ. ನನ್ನ ಹವ್ಯಾಸಗಳು ಅಟ್ಟಂತ ಕಾರ್ಯಕ್ರಮ ನೋಡುವುದು, ಪ್ರೇಕ್ಷಣೀಯ ಸ್ಥಳಗಳನ್ನು ವೀಕ್ಷಿಸುವುದು ಮತ್ತು ಪದಬಂಧ ಬಿಡಿಸುವುದು. ತಮ್ಮ ಹೆಸರೇ ಹೇಳಲಿಲ್ಲ. MC ಪುಟ್ಟರಾಜ್. ಪುಟ್ಟರಾಜು, ಸ್ವಾಗತ ಕಾರ್ಯಕ್ರಮಕ್ಕೆ. ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಗಣೇಶ್ ಪ್ರಸಾದ್ ಅಂತ. ಬೆಂಗಳೂರು ವಿಜಯನಗರದಿಂದ ಬಂದಿದ್ದೇನೆ. ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್. ಫಾರಿನ್ನಲ್ಲಿ ಈಗ ಬೆಂಗಳೂರಲ್ಲೇ ನೆಲೆಸಿದ್ದೇನೆ. ಫುಡ್ ಇಂಡಸ್ಟ್ರಿನಲ್ಲಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ತಟ್ಟಂಥ ಕಾರ್ಯಕ್ರಮ ಭಾಳ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಒಂದು 20 ಇಯರ್ಸಿಂದ ನೋಡ್ತಾ ಇದ್ದೇವೆ. ಅದರಿಂದ ಒಂದು ಸಲ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೇನೆ. ನಮಸ್ಕಾರ. ಬಹಳ ಬಹಳ ಸಂತೋಷ ಗಣೇಶ್ ಪ್ರಸಾದ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಕನಸೆ ಕಾಡು ಮಲ್ಲಿಗೆ ಕಾದಂಬರಿ ಕೃತಿ. ಮಧು ವೈಎನ್ ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಜನಪ್ರಿಯ ವಿಜ್ಞಾನ ಸಾಹಿತ್ಯವನ್ನು ರಚಿಸುವವರಿಗೆ ಯುನೆಸ್ಕೋ ಸಂಸ್ಥೆಯು ಕಳಿಂಗ ಪ್ರಶಸ್ತಿಯನ್ನು ನೀಡುತ್ತದೆ. ಭಾರತಕ್ಕೆ ಈ ಪ್ರಶಸ್ತಿ ಎಷ್ಟು ಸಲ ಬಂದಿದೆ ಅನ್ನೋದನ್ನು ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. 1 ಸಲವೂ ಬಂದಿಲ್ಲ. 8 ಸಲ ಬಂದಿದೆ. 2 ಸಲ ಬಂದಿದೆ. 5 ಸಲ ಬಂದಿದೆ. ಮೊದಲಿಗೆ ಬಸರುತ್ತಿದ್ದಾರೆ ಪುಟ್ಟರಾಜು, ಆನಂತರ ಗಣೇಶ್ ಪ್ರಸಾದ್. 5 ಸಲ ಅಂತ ಹೇಳ್ತಾ ಇದ್ದಾರೆ ಗಣೇಶ್ ಪ್ರಸಾದ್. 2 ಸಲ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 5 ಸಲ ಆಗಿತ್ತು. ಈ ಉತ್ತರವನ್ನು ಕೊಟ್ಟಿದ್ದಾರೆ ಪುಟ್ಟರಾಜು ಅವರು. ಅವರಿಗೆ ಕನಸೆ ಕಾಡು ಮಲ್ಲಿಗೆ ಎನ್ನುವ ಈ ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇವೆ. ಬಿಜು ಪಟ್ನಾಯಕ್ ಅವರು ಈ ಒಂದು ಪ್ರಶಸ್ತಿಯನ್ನು ಆರಂಭಿಸ್ತಾರೆ. ಒರಿಸ್ಸಾ ರಾಜ್ಯದ, ಆವಾಗ ಒರಿಸ್ಸಾಗಿತ್ತು, ಈಗ ಒಡಿಶಾ. ಈ ಒಡಿಶಾ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. 1952ರಿಂದ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಬ್ರಿಟನ್ನಿಗೆ 10 ಸಲ ಈ ಪ್ರಶಸ್ತಿ ದೊರೆತಿದೆ. ಅಮೇರಿಕಕ್ಕೆ 8 ಸಲ, ಫ್ರಾನ್ಸ್ಗೆ 7 ಸಲ, ಭಾರತ, ರಷ್ಯಾ ಮತ್ತು ಬ್ರೆಜಿಲ್ ದೇಶಗಳಿಗೆ ತಲಾ 5 ಸಲ ಈ ಪ್ರಶಸ್ತಿ ದೊರೆತಿದೆ. ಜಗಜಿತ್ ಸಿಂಗ್, ನರೇಂದ್ರ ಕೆ ಸೆಹಗಲ್, ಜಯಂತ್ ವಿ ನರ್ಲೀಕರ್, ದೊರೈರಾಜನ್ ಬಾಲಸುಬ್ರಹ್ಮಣ್ಯನ್, ಯಶ್ಪಾಲ್, ಇಷ್ಟು ಜನಕ್ಕೆ, ಇಷ್ಟು ಭಾರತೀಯರಿಗೆ ಈ ಒಂದು ಪ್ರಶಸ್ತಿ ದೊರೆತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಈ ಕಳಿಂಗ ಪ್ರಶಸ್ತಿಯನ್ನು ಕೊಡ್ತಾ ಇದ್ದರೆ, ರಾಜ್ಯ ಮಟ್ಟದಲ್ಲಿ ಇವರು ಕಳಿಂಗ ಸಮ್ಮಾನ್ ಅನ್ನೋ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ವಿಜ್ಞಾನವನ್ನು ಜನಪ್ರಿಯಗೊಳಿಸೋದು, ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ವಿಜ್ಞಾನವನ್ನು ಕುರಿತ ಹಾಗೆ ಭಾಷಣಗಳನ್ನು ಮಾಡೋದು, ಪ್ರಯೋಗಗಳನ್ನು ಮಾಡಿ ತೋರಿಸೋದು, ಪುಸ್ತಕಗಳನ್ನು ಬರೆಯೋದು, ಈ ಕೆಲಸ ಮಾಡುವವರಿಗೆ ಈ ಪ್ರಶಸ್ತಿ ದೊರೀತಾ ಇದೆ. ಮುಂದಿನ ಪುಸ್ತಕ ಸಾಧನಾಪಥ, ಪ್ರೊಫೆಸರ್ ಶ್ರೀನಿವಾಸ್ ಬಳ್ಳಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಅಶ್ವಗಂಧ ಮೂಲಿಕೆಯ ಪ್ರಧಾನ ಉಪಯೋಗ ಏನು? ಆಯ್ಕೆಗಳನ್ನು ನೋಡೋಣ. ಮಧುಮೇಹ, ಒತ್ತಡ ನಿರ್ವಹಣೆ, ರಕ್ತದ ಒತ್ತಡ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಪುಟ್ಟರಾಜು, ಆನಂತರ ಗಣೇಶ್ ಪ್ರಸಾದ್ ಅವರು. ರಕ್ತದ ಒತ್ತಡ ನಿಯಂತ್ರಣ ಅಂತ ಹೇಳ್ತಾ ಇದ್ದಾರೆ ಗಣೇಶ್ ಪ್ರಸಾದ್. ಮಧುಮೇಹ ನಿಯಂತ್ರಣ. ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಒತ್ತಡ ನಿರ್ವಹಣೆ, ಟೆನ್ಷನ್.
ಆ ಟೆನ್ಷನ್ ನಿಯಂತ್ರಣಕ್ಕೆ ಇದು ಬಹಳ ಉಪಯುಕ್ತ ಅಂತ ಹೇಳ್ತಾರೆ. ಇದರಲ್ಲಿ ಅನೇಕ ಔಷಧಗಳು ಉಂಟು, ಸಾವಿರಾರು ವರ್ಷಗಳಿಂದ ನಾವು ಬಳಸ್ಕೊಂಡು ಬರ್ತಾ ಇದ್ದೇವೆ. ಆದರೆ ಒತ್ತಡ ನಿರ್ವಹಣೆಗೆ ಮುಖ್ಯವಾಗಿ ಮನಸ್ಸನ್ನು ಶಾಂತವಾಗಿಡುತ್ತೆ, ಒಳ್ಳೆ ನಿದ್ರೆಯನ್ನು ತಂದುಕೊಡುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಔಷಧಿ ಏನಿದೆ ಅದು ಬಹಳ ಬಹಳ ಉಪಯುಕ್ತವಾದದ್ದು. ಹಾಗಾಗಿ ವೈದ್ಯರ ಸಲಹೆಯ ಮೇಲೇ ಬಳಸೋದು ಒಳ್ಳೆಯದು. ಸ್ವತಃ ಯಾವುದೇ ರೀತಿಯಾದ ವೈದ್ಯಕೀಯ ಒಳ್ಳೆಯದಲ್ಲ. ಈ ಅಡಾಪ್ಟೋಜನ್ ಅನ್ನೋ ಶಬ್ದವನ್ನು ಬಳಸ್ತಾರೆ. ಅಡಾಪ್ಟೋಜನ್ ಅಂದರೆ ಇರುವ ಪರಿಸರಕ್ಕೆ ಹೊಂದಿಕೊಂಡು ಹೋಗುವ ಒಂದು ಜೀವನ ಶೈಲಿ. ಆ ಅಡಾಪ್ಟೋಜನ್ಗೆ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ವೈದ್ಯರ ಸಲಹೆಯ ಮೇಲೇ ಅಶ್ವಗಂಧವನ್ನು ಬಳಸೋದು ಒಳ್ಳೆಯದು. ಸಂಚಯ UN ಸಂಗನಾಳಮಠ್ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಭಾರತದ ಸರಿಸುಮಾರು 15% ಭಾಗವು ಯಾವ ರೀತಿಯ ಮಣ್ಣಿನಿಂದ ಆವೃತವಾಗಿದೆ? ಆಯ್ಕೆಗಳನ್ನು ನೋಡೋಣ. ಮೊದಲಿಗೆ ಬಜರುತ್ತಿದ್ದಾರೆ ಗಣೇಶ್ ಪ್ರಸಾದ್ ಅವರು. ಆಯ್ಕೆಗಳು ಬರೋದಕ್ಕೆ ಮೊದಲೇನೆ ಉತ್ತರವನ್ನು ಕೇಳೋಣ. ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣು. ಆಯ್ಕೆಗಳನ್ನು ನೋಡೋಣ. ಕಪ್ಪು ಹತ್ತಿ ಮಣ್ಣು, ಬ್ಲ್ಯಾಕ್ ಕಾಟನ್ ಸಾಯಿಲ್. ಆಯ್ಕೆ 2. ಒಣ ಬಂಜರು ಮಣ್ಣು, ಏರಿಡ್ ಡೆಸರ್ಟ್ ಸಾಯಿಲ್. ಆಯ್ಕೆ 3. ಕೆಂಪು ಹಳದಿ ಮಣ್ಣು, ರೆಡ್ ಅಂಡ್ ಯೆಲ್ಲೋ ಸಾಯಿಲ್. ಹೇಳಿ ಪುಟ್ಟರಾಜು. ಕೆಂಪು ಹಳದಿ ಮಣ್ಣು. ಆಯ್ಕೆ 4. ಕ್ಷಾರೀಯ ಲವಣಯುಕ್ತ ಮಣ್ಣು, ಸಲೈನ್ ಆಲ್ಕಲೈನ್ ಸಾಯಿಲ್. ಕೆಂಪು ಹಳದಿ ಮಣ್ಣು, ರೆಡ್ ಅಂಡ್ ಯೆಲ್ಲೋ ಸಾಯಿಲ್ ಅಂತ ಆಯಿತು. ತಮ್ಮ ಉತ್ತರ ಪುಟ್ಟರಾಜು? ಅದೇ ಕೆಂಪು ಹಳದಿ ಮಣ್ಣು. ಮೆಕ್ಕಲು ಮಣ್ಣು ಆಯ್ಕೆಗಳಲ್ಲಿ ಇಲ್ಲ. ಉತ್ತರವನ್ನು ನೋಡೋಣ. ಕಪ್ಪು ಹತ್ತಿ ಮಣ್ಣು, ಬ್ಲ್ಯಾಕ್ ಕಾಟನ್ ಸಾಯಿಲ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನಮ್ಮ ದೇಶದ 40% ಪ್ರದೇಶ ಮೆಕ್ಕಲು ಮಣ್ಣಿಂದ ತುಂಬಿದೆ. 15% ಪ್ರದೇಶ ಕಪ್ಪು ಮಣ್ಣಿಂದ ತುಂಬಿದೆ. ಅದರಲ್ಲೂ ವಿಶೇಷವಾಗಿ ದಖನ್ ಪ್ರಸ್ಥಭೂಮಿಯ ಮೇಲೆ ಇರ್ತಕ್ಕಂಥ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು ಈ ರಾಜ್ಯಗಳಲ್ಲಿ ಕಂಡುಬರುತ್ತೆ. ಕರ್ನಾಟಕದಲ್ಲಂತೂ ವಿಶೇಷವಾಗಿ ಉತ್ತರ ಭಾಗ ಏನಿದೆ, ಕರ್ನಾಟಕದ ಉತ್ತರ ಭಾಗದಲ್ಲಿ ಕಪ್ಪು ಮಣ್ಣು ಕಂಡುಬರುತ್ತೆ. ಕರ್ನಾಟಕ ಅನ್ನೋ ಹೆಸರು ಹೇಗೆ ಬಂತು ಅಂತ ಪ್ರಶ್ನೆ ಬಂತು ಅಂದರೆ, ಕಪ್ಪು ಮಣ್ಣಿನ ನಾಡು ಕನ್ನಾಡು ಕರ್ನಾಟಕ ಅಂತ ಹೇಳ್ತೇವೆ ನಾವು. ಹಾಗಾಗಿ ಕಪ್ಪು ಮಣ್ಣು ವಿಶೇಷವಾಗಿ ಬೆಳೆಯೋ ಕಾರಣ ನಮ್ಮ ರಾಜ್ಯವನ್ನು ನಾವು ಕರ್ನಾಟಕ, ಕನ್ನಾಡು ಹೀಗೆಲ್ಲ ಕರಿತೇವೆ. ಕಬ್ಬಿಣ, ಸುಣ್ಣ, ಅಲ್ಯೂಮಿನಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಇವೆಲ್ಲ ಹೆಚ್ಚು ಇರೋ ಕಾರಣ ಈ ಮಣ್ಣಲ್ಲಿ ಹತ್ತಿಯನ್ನು ಬೆಳೆಯಬಹುದು, ಬೇಳೆಕಾಳು ಬೆಳೆಯಬಹುದು, ಶೇಂಗಾ ಬೆಳೆಯಬಹುದು, ಕಬ್ಬು, ತಂಬಾಕು, ಎಣ್ಣೆ ಬೀಜ ಇವೆಲ್ಲವನ್ನೂ ಬೆಳೆಯಬಹುದು. ಕಲಬುರಗಿಯನ್ನಂತೂ ತೊಗರಿ ಬೇಳೆಯ ತವರು ಅಂತ ಕರಿತೇವೆ ಅಥವಾ ಕಣಜ ಅಂತ ಕರಿತೇವೆ. ಯಾಕಂದರೆ ಕಲಬುರಗಿಯಲ್ಲಿ ಕಪ್ಪು ಮಣ್ಣು ವಿಶೇಷವಾಗಿ ಕಂಡುಬರುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಆವರ್ತನ, ಸಂಶೋಧನಾ ಪ್ರಬಂಧಗಳ ಸಂಕಲನ. ಡಾಕ್ಟರ್ MN ಗಿರಿಜಾಪತಿ ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. ದ್ವಾರಕೀಶ್ ಅವರಿಗೆ ಚಿತ್ರರಂಗದಲ್ಲಿ ಮರುಜನ್ಮವನ್ನು ನೀಡಿದ ಚಿತ್ರ ಯಾವುದು? ಆಯ್ಕೆಗಳನ್ನು ನೋಡೋಣ. ಆಪ್ತಮಿತ್ರ. ಬಜರ್ ಮೊದಲಿಗೆ ಶಂಕರ್, ಆನಂತರ ಗಣೇಶ್ ಪ್ರಸಾದ್. ಶಂಕರ್. ಆಪ್ತಮಿತ್ರ. ಅದೇ ಉತ್ತರ. ಆಯ್ಕೆ 2. ವಿಷ್ಣುವರ್ಧನ, ಆಪ್ತರಕ್ಷಕ ಹಾಗೂ ಚಾರುಲತಾ. ಗಣೇಶ್ ಪ್ರಸಾದ್. ಆಪ್ತಮಿತ್ರ. ಆಪ್ತಮಿತ್ರವೇ ಸರಿಯಾದ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆಪ್ತಮಿತ್ರ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಶಂಕರ್ ಮೊದಲಿಗೆ ಕೊಟ್ಟಿದ್ದಾರೆ. ಆವರ್ತನ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಆಯ್ಕೆಗಳು ಬಂದ ಮೇಲೆ ಕೊಟ್ಟರೆ ಅಲ್ವಾ ನಾವು ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. P. ವಾಸು ಅವರು ನಿರ್ದೇಶಿಸಿದಂಥ ಈ ಆಪ್ತಮಿತ್ರ ಅನ್ನೋದು ಬಹುದೊಡ್ಡ ಪ್ರಮಾಣದಲ್ಲಿ ಹೆಸರನ್ನು ಮಾಡ್ತು. ವಿಷ್ಣುವರ್ಧನ್, ಸೌಂದರ್ಯ, ರಮೇಶ್ ಅರವಿಂದ್ ಹಾಗೂ ಪ್ರೇಮಾ ಅವರು ಅಭಿನಯಿಸಿದ್ರು ಈ ಒಂದು ಚಿತ್ರದಲ್ಲಿ. ಈ ಚಿತ್ರದ ಮೂಲ ಮಲಯಾಳಿ ಭಾಷೆಯಲ್ಲಿದ್ದಂಥ ಮಣಿಚಿತ್ರತೊಳ್ ಅಂತಕ್ಕಂಥ ಒಂದು ಚಿತ್ರ. ಮೋಹನ್ ಲಾಲ್, ಸುರೇಶ್ ಗೋಪಿ, ಶೋಭನಾ ಅವರು ಅಭಿನಯಿಸಿದ್ರು ಈ ಚಿತ್ರದಲ್ಲಿ. ಎಳವ ತರವಾಡ ಅಂತ ಒಂದು ಅಲ್ಲಿ ಸಂಸ್ಥಾನ ಅಲ್ಲಿ ಕೇರಳದಲ್ಲಿ, ಅಲ್ಲಿ ವಾಸ್ತವದಲ್ಲಿ ನಡೀತು ಅಂತಕ್ಕಂಥ ಒಂದು ಘಟನೆಯನ್ನು ಆಧರಿಸಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ರು. 52 ವಾರಗಳ ಕಾಲ ಓಡಿ ಇದು ದಾಖಲೆಯನ್ನು ಮಾಡ್ತು ಕನ್ನಡದಲ್ಲಿ. ಇದರ ಮುಂದಿನ ಭಾಗವಾಗಿ ಆಪ್ತರಕ್ಷಕ ಅನ್ನೋ ಚಿತ್ರವನ್ನು ಸಹ
ನಿರ್ಮಿಸಿದ್ರು ದ್ವಾರಕೀಶ್ ಅವರು. ಮುಂದಿನ ಪುಸ್ತಕ ಆಶಾಲತಾ ಎನ್ನುವ ಕಾದಂಬರಿ. GK ಐತಾಳ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಬಿಟ್ಟಕ್ಷರಗಳನ್ನು ತುಂಬಿ. ಹೇ, ದಮ್, ನ, ದು, ಕೋ. ಹೇಳಿದಂತೆ ಹೇಳಿದಂತೆ ನಡೆದುಕೊಳ್ಳೋ ಗೊತ್ತಾಯ್ತು, ಮುಂದೆ ಗೊತ್ತಾಗ್ತಾ ಕೊಳ್ಳು. ಹೇಳಿದಂತೆ ನಡೆದು ಸರಿಗಿದೆ, ಹೇಳಿ, ಪ್ರಯತ್ನಿಸಿ, ಸರಿಯಾಗಿದೆ ಉತ್ತರ. ಹೇಳಿದಂತೆ ನಡೆದು ಕೊಳ್ಳಿರಿ. ಹೇಳಿದಂತೆ ನಡೆದುಕೊಳ್ಳಿರಿ. ಪುಟ್ಟರಾಜು ಇರಬಹುದು. ಹೇಳಿದಂತೆ ನಡೆದುಕೊಳ್ಳುವುದು. ಹೇಳಿದಂತೆ ನಡೆದುಕೊಳ್ಳುವುದು. ಅಷ್ಟು ಸ್ಥಳ ಇಲ್ಲ. ನಡೆದುಕೊಳ್ಳು. ಮನೆ ಖಾಲಿ ಉಳಿಯುತ್ತೆ. ನಡೆದುಕೊಳ್ಳಿರಿ ಅಂತ ಹೇಳ್ತಾ ಇದ್ದಾರೆ. ಅದು ಸರಿ ಇರ್ಬೋದಾ ತಪ್ಪಿರ್ಬೋದಾ ಅಂತ? ಶಂಕರ್. ಹೇಳಿದಂತೆ ನಡೆದುಕೋ. ಮನೆ ಖಾಲಿ ಉಳ್ಕೊಂಡ್ಬಿಡುತ್ತೆ, ಬಿಡೋ ಹಾಗಿಲ್ಲ, ತುಂಬಿಸ್ಲೇಬೇಕು. ಉತ್ತರವನ್ನ ನೋಡೋಣ. ಹೇಳಿದಂತೆ ನಡೆದುಕೊಳ್ಳೋಣ ಅಂತಿತ್ತು. ನಡೆದುಕೊಳ್ಳಿರಿ ಅಂತ ಹೇಳಿದ್ರೆ ತಪ್ಪೇನಾಗಲ್ಲ, ಯಾಕಂದ್ರೆ ಖಾಲಿ ಮನೆಯಲ್ಲಿ ಯಾವ ಅಕ್ಷರ ಬೇಕಾದ್ರೂ ತುಂಬೋ ಸ್ವಾತಂತ್ರ್ಯ ತಮಗಿರಬೇಕು, ಆದರೆ ಅರ್ಥವತ್ತಾಗಿರಬೇಕು. ವಾಕ್ಯ ಅರ್ಥವತ್ತಾಗುತ್ತೆ. ಹೇಳಿದಂತೆ ನಡೆದುಕೊಳ್ಳಿರಿ ಅನ್ನೋ ಕಿವಿ ಮಾತನ್ನ ತಾವು ಹೇಳ್ತಾ ಇದ್ದೀರಿ, ಹಾಗೇ ನಡೆದುಕೋತಾ ಇದ್ದೇವೆ. ಆಶಾಲತಾ ಈ ಕಾದಂಬರಿ ಕೃತಿಯನ್ನು ತಮಗೆ ಗಣೇಶ್ ಪ್ರಸಾದ್ ಅವರಿಗೆ ಕೊಟ್ಟಿದ್ದೇವೆ. ಮುಂದಿನ ಪುಸ್ತಕ ಮನಮೋಹಕ ಮಲೇಷಿಯಾ ಪ್ರವಾಸ ಕಥನ. RK ಸುಬೇದಾರ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 47 ಕೂಡು 35, 79 ಕಳೆ 44, 12 ಗುಣಿಸು 16, 155 ಭಾಗಿಸು 5. 30. ಗಣೇಶ್ ಪ್ರಸಾದ್ ಬರೆದಿರುತ್ತಿದ್ದಾರೆ. ಅಂತಿಮ ಉತ್ತರವನ್ನು ಕೇಳೋಣ. 340. 340 340 ಅಂತ ಹೇಳ್ತಾ ಇದ್ದಾರೆ. ಪುಟ್ಟರಾಜು, ಶಂಕರ್ 302. ನೋಡ್ತಾ ಹೋಗೋಣ ಉತ್ತರವನ್ನ. ಒಂದು ಉತ್ತರ 82, 35, 192, 31 ಎಲ್ಲವನ್ನ ಕೂಡಿದರೆ 340 ಬಂದಿದೆ. ಗಣೇಶ್ ಪ್ರಸಾದ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಮಲೇಷಿಯಾ ಪ್ರವಾಸ ಕಥನ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಅದಮ್ಯ ಟಿ ಗಿರಿಜಾ ಅವರ ಸಂಸ್ಮರಣ ಗ್ರಂಥ ಈಗ ಕೊಡ್ತಾ ಇದ್ದೇವೆ. ಪ್ರಶ್ನೆ: ಈ ಹೂವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಎರಿಂಜಿಯಂ, ಸಬ್ಬಸಿಗೆ, ಕೊತ್ತಂಬರಿ, ಕ್ಯಾರೆಟ್. ಮೊದಲಿಗೆ ಪುಟ್ಟರಾಜು, ಅನಂತರ ಶಂಕರ್. ಆಯ್ಕೆ 1 ಎರಿಂಜಿಯಂ. ಹೇಳಿ ಶಂಕರ್. ಸಬ್ಬಸಿಗೆ. ಗಣೇಶ್. ಸಬ್ಸಿಗೆ. ಉತ್ತರವನ್ನು ನೋಡೋಣ. ಕೊತ್ತಂಬರಿ ಸೊಪ್ಪು. ಯಾವತ್ತೂ ಬಹಳ ಸರಳವಾದ ಉತ್ತರವನ್ನು ಹುಡುಕೋಕೆ ಪ್ರಯತ್ನ ಪಡಬೇಕು. ನಮಗೆ ವೈದ್ಯಕೀಯ ವಿದ್ಯಾಲಯದಲ್ಲಿ ಯಾವಾಗಲೂ ನಮ್ಮ ಗುರುಗಳು ಹೇಳೋರು, ಒಬ್ಬ ರೋಗಿ ಬರ್ತಾ ಇದ್ದಾನೆ, ಏನೋ ಒಂದು ಸಮಸ್ಯೆ ಅಂದರೆ ಅಪರೂಪವಾಗಿರತಕ್ಕಂಥ ಕಾಯಿಲೆ ಬಂದಿರಬಹುದು ಅಂತ ಯೋಚನೆ ಮಾಡಬೇಡಿಪ್ಪ. ಸರಳವಾಗಿ ಸಹಜವಾಗಿ ಮನುಷ್ಯನಿಗೆ ಬರಬಹುದಾದ ಕಾಯಿಲೆಗಳು ಏನಿರುತ್ತೆ ಅವುಗಳ ಬಗ್ಗೆ ಆಲೋಚನೆ ಮಾಡಿ ಅಂತ. ಹಾಗಾಗಿ ಸಹಜವಾಗಿರ್ತಕ್ಕಂಥ ಪ್ರಶ್ನೆಗಳನ್ನೇ ಹೆಚ್ಚು ಕೇಳ್ತೇವೆ ನಾವು. ಅಪರೂಪದ ಕೇಳೋದು ಸ್ವಲ್ಪ ಅಪರೂಪವೇ. ಹಾಗಾಗಿ ಅದಮ್ಯ ಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂತು.
ಕೊತ್ತಂಬರಿ ನಮಗೆಲ್ಲ ಗೊತ್ತಿರೋ ಹಾಗೆ ದೈನಂದಿನ ಬಳಕೆಯಲ್ಲಿ ನಾವು ಸದಾ ಬಳಸ್ತಾನೇ ಇರ್ತೇವೆ. ಕೊತ್ತಂಬರಿ ನಿಜಕ್ಕೂ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅದರಲ್ಲೂ ಕೊತ್ತಂಬರಿ ಕಷಾಯವನ್ನು ಅಥವಾ ಕೊತ್ತಂಬರಿಯನ್ನು ಬಳಸಿ ಬೇಯಿಸಿ ಇಳಿಸಿದಂಥ ನೀರು ಏನಿರುತ್ತೆ ಆ ನೀರನ್ನು ಕುಡಿತಾ ಬಂತು ಅಂದರೆ ಮೂತ್ರಪಿಂಡಗಳು ಬಹಳ ಶುದ್ಧವಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಕೊತ್ತಂಬರಿಯನ್ನು ಬಳಸೋದಕ್ಕೆ ಹಿಂಜರಿಬಾರ್ದು. ಆದರೆ ಒಂದು ಸಲಹೆ, ಕೊತ್ತಂಬರಿಯನ್ನು ಚೆನ್ನಾಗಿ ತೊಳೆದು ಬಳಸಿ. ಯಾಕಂದರೆ ಕೊತ್ತಂಬರಿಯನ್ನು ಬೇಯಿಸಿಯೂ ಬಳಸ್ತೇವೆ, ಹಸಿಯಾಗಿಯೂ ಬಳಸ್ತೇವೆ. ಹಸಿಯಾಗಿ ಬಳಸೋವಾಗ ಸ್ವಚ್ಛತೆಗೆ ಗಮನ ಕೊಡಬೇಕು, ಇದು ಬಹಳ ಮುಖ್ಯ. ಒಂದು ಒಳ್ಳೆಯ ಪುಸ್ತಕ ಕೊಡ್ತಾ ಇದ್ದೇವೆ, ಸೊಗಸಾದ ಪುಸ್ತಕ, ಸಮಗ್ರ ತೋಟಗಾರಿಕಾ ಕೈಪಿಡಿ. ಇದನ್ನು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬಾಗಲಕೋಟೆ ಅವರು ಪ್ರಕಟಿಸಿದ್ದಾರೆ. ನಮ್ಮ ತಾರಸಿ ತೋಟಕ್ಕೆ ಅಗತ್ಯವಾದ ಸಮಗ್ರ ಮಾಹಿತಿಯನ್ನು ಒಳಗೊಂಡಿದೆ. ರೈತರೂ ಸಹ ಈ ಪುಸ್ತಕದ ಉಪಯೋಗವನ್ನು ಪಡೆಯಬಹುದು. ಈಗ ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಅ, ಗ, ಆ, ಕೆ, ಸೆ, ತಿ, ಡು, ತಿ. ಮೊದಲಿಗೆ ಗಣೇಶ್ ಪ್ರಸಾದ್, ಆನಂತರ ಪುಟ್ಟರಾಜು. ಅತಿ ಆಸೆ ಗತಿ ಕೇಳು. ಅತಿ ಆಸೆ ಗತಿ ಕೇಡು ಅಂತ ಹೇಳ್ತಾ ಇದ್ದಾರೆ. ಪುಟ್ಟರಾಜು ಹೌದಾ? ಸರಿಯಾಗಿದೆ. ಉತ್ತರವನ್ನು ನೋಡೋಣ. ಅತಿ ಆಸೆ ಗತಿ ಕೇಡು ಉತ್ತರ ಸರಿಯಾಗಿದೆ. ಸಮಗ್ರ ತೋಟಗಾರಿಕಾ ಕೈಪಿಡಿ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಗಣೇಶ್ ಪ್ರಸಾದ್ ಅವರಿಗೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ವಸ್ತುಗಳನ್ನು ತಯಾರಿಸಲು ಬಳಸುವ ಮೂಲ ಸ್ವರೂಪದ ಸಾಮಗ್ರಿ ಜಗಳ, ವಾತಾಪಿಯ ಇಂದಿನ ಹೆಸರು. ಮೊದಲಿಗೆ ಓಹೋ, ಗಣೇಶ್ ಪ್ರಸಾದ್ ಬಜರುತ್ತಿದ್ದಾರೆ. ಮೊದಲನೇ ಉತ್ತರವನ್ನು ಕೇಳೋಣ. ಕಚ್ಚಾ ಸಾಮಗ್ರಿ. 3 ಶಬ್ದ ಸಿಗ್ತಾ? ಗೊಂದಲ ಆಗಿರಬಹುದು. ಇಲ್ಲ 1-2 ಸಿಕ್ತು, ಮೂರನೇದು ಸಿಕ್ಕಿಲ್ಲ. ಹಾಗಿದ್ಮೇಲೆ ಎಲ್ಲೋ ತಪ್ಪಾಗಿರಬಹುದೇನೋ. ಪುಟ್ಟರಾಜು ಹಾಗೂ ಶಂಕರ್ ತಾವು ಸಹ ಪ್ರಯತ್ನಿಸಬಹುದು. 1ನೇದಕ್ಕೆ ಮಾತ್ರ ಉತ್ತರ ಕೊಡಿ. ಬಜರ್ ಒತ್ತಿದ್ದೀರಿ, ಕಾಯ್ತಾ ಇದ್ದೇನೆ ಉತ್ತರಕ್ಕೆ. ವಸ್ತುಗಳನ್ನು ಹೇಳ ಸರ್ ಇನ್ನೊಂದು. ಪುಟ್ಟರಾಜು ಗೊತ್ತಾಗ್ತಾ ಇಲ್ಲ, ಹೇಳಿ ಗಣೇಶ್ ಪ್ರಸಾದ್. ಕಚ್ಚಾ ಪದಾರ್ಥ. ಕಚ್ಚಾ ಪದಾರ್ಥ ಉತ್ತರವನ್ನು ನೋಡೋಣ. ಕಚ್ಚಾ ಪದಾರ್ಥ ಉತ್ತರ ಸರಿಯಾಗಿದೆ. 2 ಉತ್ತರ ಜಗಳ, ಕಚ್ಚಾಟ. ಕಚ್ಚಾಟ ನೋಡೋಣ. ಕಚ್ಚಾಟ ಸರಿಯಾಗಿದೆ. 3 ಉತ್ತರ ವಾತಾಪಿಯ ಇಂದಿನ ಹೆಸರು ಬಾದಾಮಿ. ಬಾದಾಮಿ ಉತ್ತರವನ್ನು ನೋಡೋಣ. ಬಾದಾಮಿ ಉತ್ತರ ಸರಿಯಾಗಿದೆ. 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ಫಲ ತುಂಬಿದ ಲತೆ, ಮಾವ ಮಾವ ಮಾತಾಡೋ, ಆತ್ಮಗಳೊಡನೆ ಸಂಭಾಷಣೆ, ಸತ್ಯ ಸಂಗತಿಗಳ ಕೃತಿಯಂತೆ 3 ಪುಸ್ತಕಗಳನ್ನು ಕೊಟ್ಟಿದ್ದೇವೆ ಗಣೇಶ್ ಪ್ರಸಾದ್ ಅವರಿಗೆ. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಶಂಕರ್ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಮೂಳೆ ಚಕ್ಕಳವಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಬಹಳ ಬಡವಾಗು, ಬಹಳ ಬಡವನಾಗು. ಬಹಳ ಬಡವಾಗು. ಮುಂದಿನ ಪ್ರಶ್ನೆ, ಖಾರವಾದ, ತೀಕ್ಷ್ಣವಾದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಟಿ, ಕಟು. ಕಟು. ಮುಂದಿನ ಪ್ರಶ್ನೆ, ಪರಶುರಾಮನು ತಾನು ಗೆದ್ದ ಭೂಮಿಯನ್ನು ಯಾರಿಗೆ ದಾನ ಮಾಡಿದ? ಕಶ್ಯಪನಿಗೆ, ವಸಿಷ್ಠನಿಗೆ? ಕಶ್ಯಪ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಸಾಯೋ ಮೊದಲು. ಗೊತ್ತಿಲ್ಲ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಹಸಿರು ಕೋಲಿಗೆ ಮುತ್ತಿನ ತುರಾಯಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಮೂಳೆ ಚಕ್ಕಳವಾಗು, ಬಹಳ ಬಡವಾಗು. ಉತ್ತರ ಸರಿಯಾಗಿದೆ. 2 ಉತ್ತರ ಖಾರವಾದ, ತೀಕ್ಷ್ಣವಾದ, ಕಟು ಸರಿಯಾಗಿದೆ. 3 ಉತ್ತರ ಕಶ್ಯಪ ಸರಿಯಾಗಿದೆ. 4 ಉತ್ತರ ಸಾಯೋ ಮೊದಲು ಸಕ್ಕರೆ ತುಪ್ಪ ತಿನ್ನಿಸಿದರಂತೆ. ಬದುಕಿರುವಾಗ ತಿನ್ನಿಸಲ್ಲ, ಸಾಯೋವಾಗ ತಿನ್ನಿಸೋದು. ಇದು ಮನುಷ್ಯ ಸ್ವಭಾವ. 5ನೇ ಪ್ರಶ್ನೆ, ಹಸಿರು ಕೋಲಿಗೆ ಮುತ್ತಿನ ತುರಾಯಿ ಈರುಳ್ಳಿ ಹೂವು ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಪುಟ್ಟರಾಜು ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ ಪ್ರಶ್ನೆಗಳನ್ನು. ಮೊದಲ ಪ್ರಶ್ನೆ,
ಮೂಳೆ ಬಿಟ್ಟುಕೊಳ್ಳು ಎಂಬ ನುಡಿಗಟ್ಟಿನ ಅರ್ಥವೇನು? ಸೊರಗು, ಕೊರಗು. ಕೊರಗು. ಮುಂದಿನ ಪ್ರಶ್ನೆ. ನಿಯಮ, ಕಟ್ಟುಪಾಡು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಟ್ಲೆ, ಕಟ್ರೆ. ಕಟ್ಲೆ. ಮುಂದಿನ ಪ್ರಶ್ನೆ. ಗೋತ್ರ ಗೊತ್ತಿಲ್ಲದವರು ತಮ್ಮದು ಯಾವ ಗೋತ್ರವೆಂದು ಹೇಳಿಕೊಳ್ಳಬೇಕು ಎನ್ನಲಾಗಿದೆ? ಕಾಶ್ಯಪ ಗೋತ್ರ, ಭಾರದ್ವಾಜ ಗೋತ್ರ. ಕಾಶ್ಯಪ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಸಾಯ್ತೀನಿ ಸಾಯ್ತೀನಿ ಅಂತ ಹೋದರೆ ಸಾಯಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹಸಿರು ಸೀರೆ ಉಟ್ಟ್ಯಾಳ, ತಲಿಯಾಗ ಜುಪ್ರಿ ಬಿಟ್ಟಾಳ, ಮುತ್ತಿನಂತ ಹಲ್ಲು ಕಿಸಿದು ಬಾಜಾರ್ದಾಗ ಬಾಬಾ ಅಂತ ಕರೀತಾಳ. ನಾಲಿಗೆ. 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 ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಮೂಳೆ ಬಿಟ್ಟುಕೊಳ್ಳು ಅಂದರೆ ಸೊರಗಿ ಹೋಗೋದು. ಎರಡನೇ ಪ್ರಶ್ನೆಗೆ ಉತ್ತರ ಕಟ್ಲೆ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಕಾಶ್ಯಪ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸಾಯ್ತೀನಿ ಸಾಯ್ತೀನಿ ಅಂತ 1000 ಕೋಳಿ ತಿನ್ನಂತೆ ಇನ್ನೂ ಸತ್ತಿಲ್ಲ ಅವನು. ಐದನೇ ಪ್ರಶ್ನೆಗೆ ಉತ್ತರ ಇದು ಮುಸುಕಿನ ಜೋಳ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಗಣೇಶ್ ಪ್ರಸಾದ್ ಅವರಿಗೆ ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ. ಮೆಟ್ಟಿಲು ತುಳಿ ಎಂಬ ನುಡಿಗಟ್ಟಿನ ಅರ್ಥವೇನು? ಪ್ರವೇಶಿಸು, ನಿರ್ಗಮಿಸು. ಪ್ರವೇಶಿಸು. ಮುಂದಿನ ಪ್ರಶ್ನೆ. ಸಾಲ, ಹುದ್ದರಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಡ, ಗಡ. ಕಡ. ಮುಂದಿನ ಪ್ರಶ್ನೆ. ವರುಣನ ಶಾಪದಿಂದ ಯಾವ ಋಷಿಯು ವಸುದೇವನಾಗಿ ಕಾರಾಗೃಹವನ್ನು ಅನುಭವಿಸಿದ? ಕಾಶ್ಯಪ, ಆಂಗೀರಸ. ಆಂಗೀರಸ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಶಿವ ಅರಿಯದ ಸಾವಿಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಚಪ್ಪರ್ದಾಗಿನ್ ಪೋರ ದಪ್ಪಂತ ಬಿದ್ದ, ಬಟ್ಟೆ ಹರಿತು, ಹೊಟ್ಟೆ ಕಾಣ್ತು. ಪರಂಗಿ ಹಣ್ಣು. ಪರಂಗಿ ಹಣ್ಣು ಚಪ್ಪರದಲ್ಲಿರುತ್ತಾ ಗೊತ್ತಿಲ್ಲ ನನಗೆ. ಉತ್ತರವನ್ನು ನೋಡೋಣ. ಮೆಟ್ಟಿಲು ತುಳಿ, ಪ್ರವೇಶಿಸು ಸರಿಯಾಗಿದೆ. 2 ಉತ್ತರ. ಸಾಲ, ಹುದ್ದರಿ, ಕಡ ಸರಿಯಾಗಿದೆ. 3 ಉತ್ತರ. ವರುಣನ ಶಾಪದಿಂದ ಕಾಶ್ಯಪ ಸರಿಯಾದ ಉತ್ತರ ಆಗಿತ್ತು. ಆಂಗಿರಸ ಅಂತ ಹೇಳಿದಿರಿ. 4ನೇ ಪ್ರಶ್ನೆಗೆ ಉತ್ತರ ಶಿವ ಅರಿಯದ ಸಾವಿಲ್ಲ, ಮನ ಅರಿಯದ ಪಾಪವಿಲ್ಲ. ಪಾಪ ಮಾಡೋಕ್ಕೆ ಮೊದಲು ಮನುಷ್ಯನಿಗೆ ಗೊತ್ತೇ ಇರುತ್ತೆ ನಾನು ಮಾಡ್ತಾ ಇರೋದು ತಪ್ಪು ಕೆಲಸ ಅಂತ. 5ನೇ ಪ್ರಶ್ನೆಗೆ ಉತ್ತರ ಇದು ಮರದಿಂದ ಬಿದ್ದ ಹುಣಸೆ ಹಣ್ಣು. ಹುಣಸೆ ಮರ ಚಪ್ಪರದ ಹಾಗೆ ಕಂಡು ಬಂದಿದೆ ನಮ್ಮ ಜಾನಪದ ಗವಿಗೆ. ಎಷ್ಟು ಸರಿ ಉತ್ತರ ಆಯಿತು? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಶಂಕರ್ ಅವರಿಗೆ ದೊರೀತಾ ಇದೆ ಒಟ್ಟು 4 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಪುಟ್ಟರಾಜು ಅವರಿಗೆ 3 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಗಣೇಶ್ ಪ್ರಸಾದ್ ಅವರಿಗೆ 3, 6, 9 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ. ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.